ಒಂದು ರೀತಿ ಸಿನಿ ಪ್ರೇಮಿಗಳಿಗೆ ಬೇಜಾರಿನ ಸಂಗತಿ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ 55 ವರ್ಷಗಳಿಗಿಂತಲೂ ಜಾಸ್ತಿ ಇತಿಹಾಸ ಹೊಂದಿರುವ ಬೆಂಗಳೂರಿನ ಲಾಲ್ಬಾಗ್ ರಸ್ತೆಯಲ್ಲಿರುವ ಊರ್ವಶಿ ಥಿಯೇಟ್ರು ಇವತ್ತು ಫೈನಲಿ ಕ್ಲೋಸ್ ಆಗಿದೆ, ನೆಲಸಮ ಆಗೋಯಿತು. ಪೊಲೀಸ್ನವರ ಬಂದೋಬಸ್ತ್ನಲ್ಲಿ ಈ ಥಿಯೇಟ್ರನ್ನ ನೆಲಸಮ ಮಾಡ್ತಾ ಇದ್ದಾರೆ. ಸೊ ನವಂಬರ್ ತಿಂಗಳಲ್ಲೇ ಗೊತ್ತಾಗಿತ್ತು ಈ ಥಿಯೇಟ್ರು ಫೆಬ್ರವರಿ ತಿಂಗಳಲ್ಲೇ ಕ್ಲೋಸ್ ಆಗುತ್ತೆ. ಅದೇನೋ ಒಂದಿಷ್ಟು ಅಗ್ರಿಮೆಂಟ್ ಹಾಕ್ಕೊಂಡಿದ್ರು, ಭೂಮಾಲೀಕತ್ವ ಅದೇನೋ ಒಂದು ಇಶ್ಯೂಸ್ ಇದೆ ಅಂತ ಹೇಳ್ಬಿಟ್ಟು ಸುದ್ದಿ ಆಗಿತ್ತು. ಸೊ ಫೆಬ್ರವರಿಲಿ ಈ ಥಿಯೇಟ್ರ್ ಕ್ಲೋಸ್ ಆಗುತ್ತೆ ಅಂತ ಹೇಳಿದರು. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಆ ಥಿಯೇಟ್ರು ತನ್ನ ಶೋಗಳನ್ನ ನಿಲ್ಲಿಸ್ತು, ಥಿಯೇಟ್ರ್ ಕೂಡ ಕ್ಲೋಸ್ ಆಗಿದೆ. ಹೀಗಾಗಿ ಇದ್ರ ಬಗ್ಗೆ ಮಾತಾಡೋಣ ಅಂತಲೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ರಿಗೂ ದೃಶ್ಯ ವೈಭವ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಎಸ್, ನಾನು ಹೇಳ್ದಂಗೆ ಇವತ್ತು ಊರ್ವಶಿ ಥಿಯೇಟ್ರು ಫುಲ್ ಕ್ಲೋಸೇ ಆಗಿಬಿಡ್ತು. ಫುಲ್ಲು ನೆಲಸಮನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಆ್ಯಕ್ಚುಲಿ ನವಂಬರ್ ತಿಂಗಳಲ್ಲೇ ಇದ್ರ ಬಗ್ಗೆ ಸುದ್ದಿ ಆಗಿತ್ತು. ನಾನು ಇನ್ನೊಂದು ಚಾನಲಲ್ಲಿ ಅದ್ರ ಬಗ್ಗೆ ಒಂದು ವಿಡಿಯೋನೂ ಕೂಡ ಮಾಡಿದ್ದೆ, ಈ ಥರ ಊರ್ವಶಿ ಥಿಯೇಟ್ರು ಕ್ಲೋಸ್ ಆಗುತ್ತೆ ಅಂತ. ಬಟ್ ಫೆಬ್ರವರಿ ಅಂತ ಹೇಳಿದರು, ಅಷ್ಟರಲ್ಲಿ ಅದು ಕಂಟಿನ್ಯೂ ಇತ್ತದು. ಲ್ಯಾಂಡ್ ಸಿನಿಮಾನು ಕೂಡ ಅದೇ ಅನಿಸುತ್ತೆ ಲಾಸ್ಟ್. ಅದಾದಮೇಲೆ ಮತ್ತೆ ದುರಂಧರ್ ಬಂದಾಗಲೇ ಮತ್ತೆ ಓಪನ್ ಮಾಡಿದ್ರು, ಕ್ಲೋಸ್ ಮಾಡಿದ್ರು, ಮತ್ತೆ ಓಪನ್ ಮಾಡಿ ಈಗೆಲ್ಲ ಶೋಗಳೆಲ್ಲ ಚೆನ್ನಾಗಿ ಹೋಗ್ತಾ ಇತ್ತು. ಒಂದು ಅತ್ಯಾಧುನಿಕ ತಂತ್ರಜ್ಞಾನ ಒಳಗೊಂಡಂಥದ್ದು 4K ಒಳಗೊಂಡಂಥ ಮೊದಲ ಚಿತ್ರಮಂದಿರ ಅಂತಲೂ ಕೂಡ ಅದು ಜನಪ್ರಿಯತೆ ಪಡೆದಿತ್ತು. ಅಂದರೆ ಬೆಂಗಳೂರಿನ ಮೊದಲ 4K ಥಿಯೇಟ್ರ್ ಅಂತ. ಆಮೇಲೆ 1100 ಆಸನಗಳಿದ್ವು, ಅಂದರೆ ಅಷ್ಟು ಕೆಪಾಸಿಟಿ ಇತ್ತು. 1970ನೇ ಇಸ್ವಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಉದ್ಘಾಟನೆ ಮಾಡಿ ಓಪನಿಂಗ್ ಮಾಡಿದರು. ಬಟ್ ನೋಡಿ, ಊರ್ವಶಿ ಥಿಯೇಟ್ರ್ ಅಂದ ತಕ್ಷಣ ಕನ್ನಡ, ತೆಲುಗು, ತಮಿಳು ಎಲ್ಲ ಸಿನಿಮಾಗಳು ಬಂದೋಗುತ್ತೆ. ಒಂಥರ ಬೇಜಾರಾಗೋಯ್ತು. ಅರೆ ಏನಪ್ಪ ಇದು, 1000 ಥಿಯೇಟ್ರ್ಗಳಿದ್ದು ನಾವು ಚಿಕ್ಕವರಿದ್ದಾಗ ನೋಡಿದ್ರೆ, ಈಗ ನೋಡಿದ್ರೆ 600ಕ್ಕೆ ಬಂದು ಈಗ ಒಂದು 300-400 ಆಗಿರ್ಬೋದು. ಎಸ್, ಅಫ್ಕೋರ್ಸ್ ಈಗೆಲ್ಲ AI ಕಾಲ, ಜೊತೆಗೆ OTT ಕಾಲ, ಸಿನಿಮಾ ರಿಲೀಸ್ ಆಗಿ 2-3 ವಾರಕ್ಕೆ ಬಂದುಬಿಡುತ್ತೆ, ಪೈರಸಿ ಆಗಿಬಿಡುತ್ತೆ. ವಾಟ್ ಎವರ್ ಏನೇ ಇರ್ಬೋದು, ಜನ ಬರಲ್ಲ ಅನ್ನೋದೊಂದು ರೀಸನ್ ಇರ್ಬೋದು. ಅಥವಾ ಈ ಏಕಪರದೆ ಅಂದರೆ ಸಿಂಗಲ್ ಸ್ಕ್ರೀನ್ಗಳನ್ನು ಒಡೆದಾಕ್ಬಿಟ್ಟು ಮಲ್ಟಿಪ್ಲೆಕ್ಸ್ ಮಾಡ್ತಾರೆ. ಓಕೆ, ಮಲ್ಟಿಪ್ಲೆಕ್ಸ್ ಚೆನ್ನಾಗಿರ್ತದೆ, ಇಲ್ಲ ಅನ್ನಲಿಲ್ಲ. ಬಟ್ ಅದೇನೋ ಕನೆಕ್ಟ್ ಆಗಲ್ಲ ನನಗೆ, ಅದೇನೋ ಗೊತ್ತಿಲ್ಲ. ನಮಗೆ ಲೋಕಲ್ ಒಂಥರ ಸಿಂಗಲ್ ಸ್ಕ್ರೀನೇ ಒಂಥರ ಚೆನ್ನಾಗಿರುತ್ತೆ. ಬಟ್ ಒಂಥರ ಬೇಜಾರಾಗೋಯ್ತು. ಅರೆ ಏನಪ್ಪ ಇದು, ಸಿಂಗಲ್ ಸ್ಕ್ರೀನ್ ಊರ್ವಶಿ ಥಿಯೇಟ್ರು ಏನೋ ತಮಿಳು, ತೆಲುಗು ಚೆನ್ನಾಗೇ ಹೋಗ್ತಾ ಇತ್ತು. ಆದರೆ ಕನ್ನಡ ಸಿನಿಮಾಗಳು ತೆಗೆದುಕೊಂಡ್ರೆ ಇವಾಗ ಕಾಂತಾರ ಆಗಿರ್ಬೋದು, KGF ಆಗಿರ್ಬೋದು, ಸಿನಿಮಾದ ಮುಹೂರ್ತನೂ ಕೂಡ ಅಲ್ಲೇ ನಡೆದಿತ್ತು. ಇನ್ನು ಇವರು ನೀವು ಓಂ ಪ್ರಕಾಶ್ ಅವರ ಇಂಟರ್ವ್ಯೂ ನೀವು ನೋಡಿರ್ಬೋದು. AK47 ಸಿನಿಮಾನ, ಅಂದರೆ ಶಿವಣ್ಣ ಅವ್ರು ಆ್ಯಕ್ಟ್ ಮಾಡಿರೋ 50ನೇ ಸಿನಿಮಾದವ್ರು ಅವ್ರು ಆ್ಯಕ್ಟ್ ಮಾಡಿದ್ದ. ಸೊ ಫಸ್ಟ್ ಪ್ರೊಜೆಕ್ಷನ್ನ ಹಾಕಿದ್ದಲ್ಲೇ ಆ ಸಿನಿಮಾನ ನೋಡ್ಬಿಟ್ಟು ಮಧು ಬಂಗಾರಪ್ಪ ಅವರು ಈ ಸಿನಿಮಾ ಪಕ್ಕಾ ಹಿಟ್ಟಾಗೇ ಆಗುತ್ತೆ ಅಂತ ಹೇಳಿದ್ದು. ಓಪನಿಂಗ್ ಸೀನು ಸಖತ್ತಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಅದೆಲ್ಲ ಹೇಳ್ಕೊಂಡಿದ್ರು ಊರ್ವಶಿ ಥಿಯೇಟ್ರಲ್ಲಿ. ನಾನು ಆ್ಯಕ್ಚುಲಿ ಊರ್ವಶಿ ಥಿಯೇಟ್ರಲ್ಲಿ ಯಾವ ಸಿನಿಮಾನು ನೋಡಿರಲಿಲ್ಲ. ಅಂದರೆ ನಾನು ಮೆಜೆಸ್ಟಿಕ್ಕಿಗೆ ಹೋಗಿ ನೋಡೋದು ಜಾಸ್ತಿ. ಹೀಗಾಗಿ ಅಥವಾ ಈ ಕಡೆ ಎಲ್ಲ ಮಾರತಳ್ಳಿ ಕಡೆ ಈಗ ಸದ್ಯ ಇರೋದ್ರಿಂದ ಇಲ್ಲಿ ತುಳಸಿ ಥಿಯೇಟ್ರ್ ಅಂತ ಇತ್ತು, ಅದು ಕ್ಲೋಸ್ ಆಗಿಬಿಡ್ತು. ವಿನಾಯಕ ಥಿಯೇಟ್ರ್ ಇತ್ತು, ಅದಕ್ಕೆ ಕ್ಲೋಸ್ ಆಗಿ ಈಗ ವಿನಾಯಕ ಸಿನಿಲಕ್ಸ್ ಅಂತ ಮಾಡಿದ್ದಾರೆ. ಇನೋವೇಟಿವ್ ಮಲ್ಟಿಪ್ಲೆಕ್ಸ್ ಅಂತ ಒಂದು ಮಾಲ್ ಇದೆ, ಅದ್ರ ಬಗ್ಗೆ ಏನಿಲ್ಲ. ಬಟ್ ಒಂದು ಸಿಂಗಲ್ ಸ್ಕ್ರೀನ್ಗಳು ಈ ಥರ ಹೋದಾಗ ತುಂಬ ಬೇಜಾರಾಗಿಬಿಡುತ್ತೆ. ಇನ್ಫ್ಯಾಕ್ಟ್ ನಾವು ಒಂದು 10 ವರ್ಷದ ಒಂದಿಷ್ಟು ಲೆಕ್ಕಾಚಾರ ಹಾಕ್ಕೊಂಡ್ರೆ, ಈಗ ಮೆಜೆಸ್ಟಿಕ್ಕಲ್ಲೇ ತೆಗೆದುಕೊಳ್ಳೋಣ. ಮೆಜೆಸ್ಟಿಕ್ಕಲ್ಲಿ ನಾನು ಬಂದಾಗ ಸಾಗರ್ ಇತ್ತು, ಸಾಗರ್ ಕ್ಲೋಸ್ ಆಗೋಯ್ತು. ಮೇನಕಾ ಇತ್ತು, ಮೇನಕಾ ಕ್ಲೋಸ್ ಆಗೋಯ್ತು. ಇನ್ನು ಈ ಕಡೆ ಕಪಾಲಿ ಕ್ಲೋಸ್ ಆಗಿದೆ. ಈಗ AMB ಸಿನಿಮಾಸ್ ಅಂತ ಒಂದು ಮಾಲ್ ಆಗಿದೆ. ಮೂವಿ ಲ್ಯಾಂಡ್, ಅದು ಥಿಯೇಟ್ರ್ ಕ್ಲೋಸ್ ಆಗೋಯ್ತು. ಇನ್ನು ಈ ಕಡೆ ಬಂತಂದರೆ ತ್ರಿಭುವನ್ನು, ಅದ್ರ ಕೆಳಗಡೆ ಕೈಲಾಸ ಅಂತ ಇತ್ತು, ಆ ಥಿಯೇಟ್ರ್ ಕ್ಲೋಸ್ ಆಗೋಯ್ತು. ಇನ್ನು ಚಾಮರಾಜಪೇಟೆ ಕಡೆ ಬಂದರೆ ಉಮಾ, ಆ ಥಿಯೇಟ್ರ್ ಕ್ಲೋಸು. ನಳಂದ ಥಿಯೇಟ್ರ್ ಕ್ಲೋಸು. ಹೀಗೆ ಸುಮಾರು ಥಿಯೇಟ್ರುಗಳು. ಈಗ ಹೇಳಿಲ್ವ ಮಾರತಳ್ಳಿ, ಅಲ್ಲಿ ಕ್ಲೋಸು. ಇನ್ನು ನಮ್ಮೂರು ಹಾವೇರಿ ಕಡೆ ಬರೋದಾದರೆ ಹಾವೇರಿಯಲ್ಲೂ ಕೂಡ 3 ಥಿಯೇಟ್ರ್ ಇತ್ತು, ಮಾಗಾವಿ, ಸರಸ್ವತಿ ಮತ್ತು ಮನೋಹರ್ ಥಿಯೇಟ್ರು ಕ್ಲೋಸ್ ಆಗೋಯ್ತು. ಇನ್ನು ಹಾನಗಲ್ಲಿಗೆ ಬಂದರೆ ನಾನು ನಮ್ಮ ಕಾಲೇಜ್ ಡೇಸಲ್ಲೆಲ್ಲ ನೋಡ್ತಾ ಇದ್ದಿದ್ದು ಭಾಗೀರಥಿ ಮತ್ತು ರಂಜನಿ ಅಂತ ಥಿಯೇಟ್ರ್ ಇತ್ತು. ರಂಜನಿ ಥಿಯೇಟ್ರು ಅದು ಹಿಂದಿ ಸೆಂಟ್ರ್ ಆಗಿರೋದ್ರಿಂದ ಅಥವಾ ಭಾಗೀರಥಿ ಬಂದು ಓವರ್ಫ್ಲೋ ಆಗಿ ಒಂದು 3-4 ವಾರ ಆದಮೇಲೆ ಅಲ್ಲಿಗೆ ಆಗ್ತಾಯಿದ್ರು, ಈ ಥರ ಮಾಡ್ತಾಯಿದ್ರು. ಆ ಥಿಯೇಟ್ರ್ ಯಾವಾಗಲೂ ಕ್ಲೋಸ್ ಆಗಿತ್ತು. ಬಟ್ ಭಾಗೀರಥಿ ಮೇ ಬಿ ಸಲಾರ್ ಅದಾದಮೇಲೆ ಕ್ಲೋಸ್ ಆಗೋಯ್ತು. ಈ ಥರ ತುಂಬ ಥಿಯೇಟ್ರ್ಗಳು. ಇನ್ನು ನಾವು KR ಮಾರ್ಕೆಟಲ್ಲೂ ಕೂಡ ಪರಿಮಳ, ಅಪ್ಸರ, ಮಿನಿ ಪ್ರದೀಪ್ ಅಂತೇಳಿ ಮಿನಿ ಥಿಯೇಟ್ರ್ ಅದು ಇತ್ತು, ಅದು ಕ್ಲೋಸ್ ಆಗೋಯ್ತು. ಎಷ್ಟು ಅಂದರೆ ಮೊಬೈಲಲ್ಲಿ OTT ಬಂದಿದೆ, ಎಲ್ಲ ಬಂದಿದೆ. ನಾನು ಸುಳ್ಳು ಹೇಳಬಾರ್ದು, ನಾನು OTTಗೆ ಶಿಫ್ಟ್ ಆಗಿದ್ದೀನಿ, ಇಲ್ಲ ಅನ್ನಲಿಲ್ಲ. ಬಟ್ ಈ ಥರ ಥಿಯೇಟ್ರ್ಗಳು ಕ್ಲೋಸು, ಅದು ಜನ ಬರ್ದೇನೆ ಅಥವಾ ಒಂದು ಟೆಕ್ನಾಲಜಿ ಚೇಂಜ್ ಆಗ್ತಾ ಅಥವಾ
ಇಲ್ಲ ಇದಕ್ಕಿಂತ ಅಂದರೆ ಸಿಂಗಲ್ ಸ್ಕ್ರೀನ್ಗಿಂತ ಮಲ್ಟಿಪ್ಲೆಕ್ಸ್ಗಳನ್ನ ಮಾಡಿದ್ರೆ ಅದಿನ್ನೂ ಒಳ್ಳೆಯದು ಅಂತ ಇರ್ಬೋದು, ಅದು ಆಲೋಚನೆಗಳು ಇರ್ಬೋದು. ಬಟ್ ಅದು ನಾವು ಎಷ್ಟು ಕನೆಕ್ಟ್ ಆಗಿರ್ತೀವಿ ಅಂದರೆ ಸ್ಕೂಲು ಕಾಲೇಜು ಹೆಂಗೆ ಕನೆಕ್ಟ್ ಆಗಿರ್ತೀವೋ ಆಫೀಸ್ ಗಿಫೀಸಲ್ಲಿ ಹೆಂಗೆ ಕನೆಕ್ಟ್ ಆಗ್ತೀವಿ, ಥಿಯೇಟ್ರ್ ಅಂದರೆ ಅಷ್ಟೇ ನಾವು ಅಷ್ಟು ಕನೆಕ್ಟ್ ಆಗಿರ್ತೀವಿ. ಈ ಥರ ಒಂದು ಥಿಯೇಟ್ರ್ ಕ್ಲೋಸ್ ಅಂದಾಗ ರಿಯಲಿ ತುಂಬ ಬೇಜಾರಾಗುತ್ತೆ, ತುಂಬ ಬೇಜಾರಾಗೋಯ್ತು. ಅಂದರೆ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇತ್ತು, ಇಲ್ಲ ಇದು ಅವರೇನು ಒಳ ಒಪ್ಪಂದಗಳು ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಬಟ್ ಇದೆಲ್ಲ ಕ್ಲೋಸ್ ಆಗಿಬಿಟ್ಟು ಬಹುಶಃ ಥಿಯೇಟ್ರು ಮತ್ತೆ ಓಪನ್ ಆಗ್ಬೋದು. ಯಾಕೆಂದರೆ ಫೆಬ್ರವರಿ ಕ್ಲೋಸ್ ಆಗುತ್ತೆ ಅಂತ ಹೇಳಿದರು. ಸೊ ಅದು ಓಪನ್ ಆಯಿತು ಮತ್ತೆ. ಈಗ ನೋಡಿದ್ರೆ ಮತ್ತೆ ಈಗ ಪಕ್ಕ ಹೋಗೇ ಬಿಡ್ತು ಥಿಯೇಟ್ರ್ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ಒಂದು 2-3 ವರ್ಷಗಳ ಹಿಂದೆ ಕಾವೇರಿ ಥಿಯೇಟ್ರ್ ಕೂಡ ಹೊಡೆದಾಕಿದ್ರು. ಚಿತ್ರಲೋಕ ಯೂಟ್ಯೂಬ್ ಚಾನಲ್ ವೀರೇಶ್ ಅವ್ರದ್ದು, ಅದರಲ್ಲೂ ಕೂಡ ಅದನ್ನ ತೋರಿಸಿದ್ರು. ಜೈಸಿಂಗ್ ಮುಸ್ರಿ ಅಂತೇಳಿ ಅವರೆಲ್ಲ ಥಿಯೇಟ್ರ್ ಹತ್ರ ಹೋಗ್ಬಿಟ್ಟು ಈ ಥರ ಅಂತ ತೋರಿಸಿದ್ರು. ತುಂಬ ಒಂಥರ ಬೇಜಾರಾಗ್ಬಿಡುತ್ತೆ. ಯಾಕಂದರೆ ನಾವು ಸಿನಿಮಾನ ರೀಲ್ ಫಾರ್ಮ್ಯಾಟ್ ಚಿಕ್ಕವರಿಂದ ನೋಡ್ಕೊಂಡು ಬಂದಾರಲ್ವ, ಈ ಥರ ಅಂದಾಗ ತುಂಬ ಬೇಜಾರಾಗ್ಬಿಡುತ್ತೆ. ನಿಮಗೂ ಹಂಗೆ ಅನಿಸಿರುತ್ತೆ ಅನ್ಕೋತೀನಿ. ಈ ಥರ ಸಿಂಗಲ್ ಸ್ಕ್ರೀನ್ ಹೊಡೆದಾಕೋದಾಗಿರ್ಬೋದು. ದಾವಣಗೆರೆಯಲ್ಲೂ ಕೂಡ ಅರುಣ ಯಾವುದೋ ಒಂದು ಥಿಯೇಟ್ರ್ ಕೂಡ ಅದು ಕ್ಲೋಸ್ ಆಗಿತ್ತು, ಹೊಡೆದಾಕ್ಬಿಟ್ಟಿದ್ರು. ಒಂಥರ ಬೇಜಾರಾಗ್ಬಿಡುತ್ತೆ ಈ ಥರ ಥಿಯೇಟ್ರ್ಗಳನ್ನ ಕ್ಲೋಸ್ ಮಾಡೋದು. ಇನ್ಫ್ಯಾಕ್ಟ್ ಅವ್ರಿಗೂ ಲಾಭವೂ ಕೂಡ ಬೇಕು. ಕೆಲವೊಂದು ಸರಿ ಏನಾಗುತ್ತೆ, ಸ್ಟಾರ್ಗಳ ಸಿನಿಮಾ ಬಂದಾಗ ಬಾಡಿಗೆ ಕೊಡಲ್ಲ, ಅಲ್ಲಿ ಪರ್ಸೆಂಟೇಜ್ ಆಧಾರ ಈ ಥರದ್ದು ಏನೇನೋ ಇರುತ್ತೆ, ಅದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಬಟ್ ಈ ಥರ ಫೈನಲ್ ಆಗಿ ಈ ಥರ ಊರ್ವಶಿ ಥಿಯೇಟ್ರ್ ಕ್ಲೋಸ್ ಆಗಿರೋದು ತುಂಬ ಬೇಜಾರಾಗೋಯ್ತು. ಸೊ ನಿಮಗೂ ನಿಮ್ಮೂರಲ್ಲೂ ಒಂದಿಷ್ಟು ಥಿಯೇಟ್ರ್ಗಳು ಕ್ಲೋಸ್ ಆಗಿರುತ್ತೆ. ಯಾವ್ಯಾವ ಥಿಯೇಟ್ರ್ ಕ್ಲೋಸ್ ಆಗಿದೆ, ನೀವು ಯಾವ್ಯಾವ ಥಿಯೇಟ್ರಲ್ಲಿ ನೋಡಿದ್ರಿ, ಆ ಥಿಯೇಟ್ರ್ಗಳು ಇದಾವ ಅಥವಾ ರಿನೋವೇಷನ್ ಆಗಿದ್ದಾವ? ಸೊ ನಿಮ್ಗೇನು ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಬಟ್ ನಿಜವಾಗ್ಲೂ ತುಂಬ ಬೇಜಾರಿನ ಸಂಗತಿ ಅಂತಲೇ ಹೇಳ್ಬೋದು. ಇಷ್ಟು ಬೇಗ ಇರಲಿ, ಅದು ನವಂಬರ್ ತಿಂಗಳಲ್ಲೇ ಗೊತ್ತಾಗಿತ್ತು ಈ ಥರ ಡೆಮಾಲಿಷ್ ಮಾಡ್ತಾರೆ ಅಂತ. ಬಟ್ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇತ್ತು ಈ ಥರ ಇಷ್ಟು ಬೇಗ ಯಾಕಂದರೆ ಅದು ಮತ್ತೆ ಓಪನ್ ಆದಾಗ ಇಲ್ಲ ಈ ಥರ ಆಗಲ್ಲ ಅಂದ್ಕೊಂಡಿದ್ವಿ. ಬಟ್ ಒಂದೊಂದು ಸರಿ ಏನೂ ಮಾಡೋಕ್ಕಾಗಲ್ಲ. ಹಳೆಬೇರು ಹೊಸ ಚಿಗುರು ಕೂಡಿರಲು ಮನಸ್ಸೊಬ್ಬ ಅನ್ನೋ ಥರ ಹಳೇದೆಲ್ಲ ಒಡೆದೋಗಿ ಹೊಸದು ಬರ್ಬೋದು, ಬರ್ದೇನೆ ಇರ್ಬೋದು, ಬೇರೆ ಏನೋ ಪ್ಲ್ಯಾನು ಕೂಡ ಮಾಡ್ಕೊಂಡಿರ್ಬೋದು. ಬಟ್ ಆ ಥಿಯೇಟ್ರು ಅಂತ ಹೇಳಿದಾಗ ಆ ಥಿಯೇಟ್ರ್ ಕಲ್ಚರು ಅವೆಲ್ಲ ನಾವು ಎಷ್ಟೇ ಮೊಬೈಲೆಲ್ಲ ಆಗಿರ್ಬೋದು, ಟಿ ವಿಲಿ ಏನೇನು ನೋಡಿರ್ಬೋದು, ಏನೇನು ನೋಡ್ಬೋದು. ಬಟ್ ಆ ಥಿಯೇಟ್ರಲ್ಲಿ ಹೋಗಿ ನೋಡೋದಿದೆಯಲ್ಲ, ಅದೊಂದು ಅದ್ಭುತ ಅನುಭವ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ನಾನೇ ಅಂದ್ಕೊಂಡೆ ಈಗ ಹೇಗಿದ್ರು ಇನ್ನೊಂದು 2 ಡೇಸಲ್ಲಿ ಟಾಕ್ಸಿಕ್ ಬರುತ್ತೆ, ಸೊ ಟಾಕ್ಸಿಕ್ ಸಿನಿಮಾ ಪ್ರದರ್ಶನಗೊಳ್ಬೋದು ಅಂತ ಅಂದ್ಕೊಂಡೆ. ಅಷ್ಟರೊಳಗೆ ಅದು ಡೆಮಾಲಿಷ್ ಸ್ಟಾರ್ಟ್ ಮಾಡೇ ಬಿಟ್ರು. ತುಂಬ ಬೇಜಾರಾಯಿತು. ಇರಲಿ, ಸೊ ನಿಮ್ಗೇನು ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಥಿಯೇಟ್ರ್ ಅನುಭವಗಳನ್ನ ಹಂಚ್ಕೊಳ್ಳಿ ಅಂತ ಹೇಳ್ತಾಯಿದ್ದೀನಿ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.